ಕೋರ್ಟ್ ಮೆಟ್ಟಿಲೇರಿದ ಬಚ್ಚನ್ ಫ್ಯಾಮಿಲಿ. ಏನಾಯಿತು ಬಚ್ಚನ್ ಫ್ಯಾಮಿಲಿಗೆ? ಯಾವ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ? ಏನಾಗಿದೆ ಬಚ್ಚನ್ ಕುಟುಂಬದಲ್ಲಿ? ಎಸ್, ಅಮಿತಾಬ್ ಬಚ್ಚನ್ ಅವರ ಫ್ಯಾಮಿಲಿಗೆ ಏನಾಗಿದೆ? ಬಚ್ಚನ್ ಅವರ ಫ್ಯಾಮಿಲಿಯ ಪರ್ಸನ್ ಒಬ್ಬರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಏನಾಯಿತು ಬಚ್ಚನ್ ಅವರ ಫ್ಯಾಮಿಲಿಗೆ? ಯಾವ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆ ವ್ಯಕ್ತಿ? ಹಾಗಾದರೆ ಏನಾಯಿತು ಬಚ್ಚನ್ ಫ್ಯಾಮಿಲಿಗೆ? ಬಚ್ಚನ್ ಕುಟುಂಬಕ್ಕೆ ನೋಟಿಸ್ ಕೊಡುವಂತೆ ಮಾಡಿದ್ಯಾರು? ಕೋರ್ಟ್ ಅಂಗಳದಲ್ಲಿ ಬಚ್ಚನ್ ಕುಟುಂಬ. ಎಸ್, ಅಮಿತಾಬ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಜೊತೆಗೆ ಅಭಿಷೇಕ್ ಬಚ್ಚನ್ ಅವರ ಮಗಳು ಕಳೆದ ಸುಮಾರು ಆರು ತಿಂಗಳಿಂದ 1 ವರ್ಷದಿಂದ ಸತತವಾಗಿ ಈ ಫ್ಯಾಮಿಲಿಯಲ್ಲಿ ಒಂದಷ್ಟು ಡಿಸ್ಪ್ಯೂಟ್ಗಳು ನಡೀತಾ ಇದೆ ಅನ್ನೋ ಒಂದಷ್ಟು ಸುದ್ದಿಗಳು ವೈರಲ್ ಆಗ್ತಿದೆ ಪ್ರತಿನಿತ್ಯ. ಬಚ್ಚನ್ ಅಂದರೆ ಐಶ್ವರ್ಯ ರೈ ಜೊತೆಗೆ ಅಭಿಷೇಕ್ ಬಚ್ಚನ್ ಇವರಿಬ್ಬರು ಕೂಡ ದೂರ ಆಗಿದ್ದಾರೆ, ದೂರ ಆಗೇ ಬಿಟ್ಟರು. ಈ ರೀತಿಯಾಗಿ ಒಂದಷ್ಟು ಸುದ್ದಿಗಳು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಅದಕ್ಕೆ ಪೂರಕವಾದಂತೆ ಬಚ್ಚನ್ ಅವರ ಫ್ಯಾಮಿಲಿಯೊಬ್ಬರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೋರ್ಟ್ ಮೆಟ್ಟಿಲೇರಿದ್ರು? ಎಸ್, ಬಚ್ಚನ್ ಅವರ ಕುಟುಂಬ ಈಗ ಕೋರ್ಟ್ ಮೆಟ್ಟಿಲೇರಿರುವಂತಹದ್ದು. ಯಾವ ಕಾರಣಕ್ಕೋಸ್ಕರ ಬಚ್ಚನ್ ಕುಟುಂಬ ಕೋರ್ಟ್ ಮೆಟ್ಟಿಲೇರಿತು ಆ ಎಲ್ಲ ವಿಚಾರಗಳನ್ನು ನಿಮ್ಮ ಫ್ರೀಡಮ್ ಟಿವಿ ಈಗ ರಿವೀಲ್ ಮಾಡುತ್ತೆ. ಯಾವ ಕಾರಣಕ್ಕೋಸ್ಕರ ಬಚ್ಚನ್ ಅವರ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿತು? ಏನಾಗಿತ್ತು ಬಚ್ಚನ್ ಅವರ ಕುಟುಂಬಕ್ಕೆ? ನಿರಂತರವಾಗಿ ಬಚ್ಚನ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದಲ್ಲ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಲೇ ಇದೆ. ಹಾಗಾಯ್ತಂತೆ, ಹೀಗಾಯ್ತಂತೆ, ಐಶ್ವರ್ಯ ರೈ ಬೇರೆ ಆಯ್ತಂತೆ. ಎಸ್, ಎರಡನೇ ಬ್ರೇಕಿಂಗ್ ಬರ್ತಾ ಇದೆ. ದೆಹಲಿ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಯಾವ ಕಾರಣಕ್ಕೆ ದಾವೆ ಹೂಡಿದ್ದಾರೆ? ಯಾರು ಹೂಡಿರುವರು? ಎಸ್, ಅಭಿಷೇಕ್ ಬಚ್ಚನ್ ಅವರ ಏಕೈಕ ಕುಡಿ ಆರಾಧ್ಯ ಬಚ್ಚನ್. ಆರಾಧ್ಯ ಬಗ್ಗೆ ಸುಳ್ಳು ಸುದ್ದಿ ಹಂಚಿದ್ದಕ್ಕೆ ಆಕ್ರೋಶ. ಸುಳ್ಳು ಕಂಟೆಂಟ್ ವಿಚಾರದ ಬಗ್ಗೆ ಆರಾಧ್ಯ ಬಚ್ಚನ್ ಅವರು ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆರಾಧ್ಯ ಮನವಿಯನ್ನ ಪುರಸ್ಕರಿಸಲಿದ ದೆಹಲಿ ಹೈಕೋರ್ಟ್ ಗೂಗಲ್ಗೆ ಈಗ ನೋಟಿಸ್ ಇಶ್ಯೂ ಮಾಡಿರುವಂತಹದ್ದು. ಅಂದರೆ ಇದು ಫ್ಯಾಮಿಲಿ ವಿಚಾರ ಅಲ್ಲ, ಇದು ಆರಾಧ್ಯ ಬಚ್ಚನ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ. ಆರಾಧ್ಯ ಬಚ್ಚನ್ ಅವರ ಕುರಿತಾದಂತಹ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ರು. ಸೊ ಹಾಗಾಗಿ ಆ ಒಂದು ಸೋಷಿಯಲ್ ಮೀಡಿಯಾ ವಿರುದ್ಧ, ಅಂದರೆ ಗೂಗಲ್ ವಿರುದ್ಧ ದೆಹಲಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಮೊರೆ ಹೋಗಿರುವಂತಹದ್ದು. ಈಗಾಗಲೇ ದೆಹಲಿ ಹೈಕೋರ್ಟ್ ಆ ಒಂದು ಕಂಪನಿಗೆ ನೋಟಿಸನ್ನು ಕೂಡ ಇಶ್ಯೂ ಮಾಡಿದೆ. ಅಂದರೆ ಯಾವ ಬೇಸ್ ಮೇಲೆ ನೀವು ಆರಾಧ್ಯ ಬಚ್ಚನ್ ವಿರುದ್ಧ ನೀವು ಸ್ಟೋರಿಯನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ? ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆರಾಧ್ಯ ಬಚ್ಚನ್ ಅವರು ದೆಹಲಿ ಹೈಕೋರ್ಟ್ಗೆ ಹೋಗಿರುವಂತಹದ್ದು.